ಎಲ್ಲ ನನ್ನ ಮೇಷರಾಶಿಯ ಬಂಧುಗಳಿಗೆ ನಮಸ್ಕಾರ. ಮೇಷರಾಶಿಯಲ್ಲಿ ಗುರು ಸಂಚಾರ 2026ನೇ ಇಸ್ವಿಯಿಂದ 2027 ಜೂನ್ 15ನೇ ತಾರೀಕಿನವರೆಗೂ ಏನು ಗುರು ಸಂಚಾರ ಏನು ಕೆಲವೊಂದಿಷ್ಟು ರಾಶಿಗಳಿಗೆ ಗುರುಬಲ ಬಂದಿದೆ, ಕೆಲವೊಂದಷ್ಟು ರಾಶಿಗಳಿಗೆ ಗುರುಬಲ ಹೋಗಿರುವಂಥದ್ದು. ಆದರೆ ಇಲ್ಲಿ ಮೇಷರಾಶಿಯವರಿಗೆ ಗುರುಬಲ ಇಲ್ಲದೇ ಇದ್ದರೂ ಕೂಡ ಗುರುವಿನ ಪ್ರತಿಯೊಂದು ಶಕ್ತಿ ಮತ್ತು ಲಾಭ, ಗುರುವಿನಿಂದ ಆಗುವಂಥ ಲಾಭ ಪಡೆದುಕೊಳ್ಳುವಂಥ ರಾಶಿ ಅಂತಂದರೆ ಈ ಮೇಷರಾಶಿ. ಹಾಗಾಗಿ ತಮಗೆ ಗುರುಬಲ ಇಲ್ಲ ಹೇಳುವಂಥದ್ದು ಕೊರಗೂ ಬೇಡ, ಭಯನೂ ಬೇಡ. ಗುರು ಸುಖ ಸ್ಥಾನದಲ್ಲಿರಬೇಕಾದ್ರೆ ತಾವು ಏನೆಲ್ಲ ಒಂದು ಸುಖ ಅನುಭವಿಸ್ಬೋದು ಜೀವನದಲ್ಲಿ, ಭವಿಷ್ಯದಲ್ಲಿ, ಅದನ್ನೆಲ್ಲ ಕೊಡ್ತಾ ಹೋಗ್ತಾನೆ. ತಾವು ನಿಶ್ಚಿಂತೆಯಿಂದ ಆರಾಮಾಗಿ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡಿರ್ಬೋದು. ಈಗ ನಿಮಗೆ ಸಾಡೆ ಸಾತಿಯ ಮೊದಲನೇ ಚರಣ. ಹಾಗಾಗಿ ಸಾಡೆ ಸಾತಿಯ ಮೊದಲನೇ ಚರಣದಲ್ಲಿ ತಾವೇನು ಭಯ ಬೀಳುವಂಥದ್ದು ಏನೂ ಅವಶ್ಯಕತೆ ಇಲ್ಲ. ನೀವು ನಿಮ್ಮ ಕೆಲಸವನ್ನು ಧೈರ್ಯದಿಂದ ಶ್ರದ್ಧೆಯಿಂದ ಮಾಡ್ಕೊಂಡು ಹೋಗಿ, ಖಂಡಿತವಾಗಲೂ ಒಳ್ಳೆಯದಾಗ್ತದೆ. ಆದರೆ ಈ ಗುರು ಸುಖ ಸ್ಥಾನದಲ್ಲಿರೋದ್ರಿಂದ ಯಾವ್ಯಾವ ರೀತಿಯಾದಂತಹ ಒಂದು ನಿಮಗೆ ಲಾಭ ಫಲಗಳು ಸಿಗ್ತದೆ ಅಥವಾ ಕೆಲವೊಂದಿಷ್ಟು ನಷ್ಟಗಳು ಕೂಡ ಆಗುವಂಥದ್ದು ಇರ್ತದೆ. ಇದು ಲಾಭ ಮತ್ತು ನಷ್ಟ ಹೇಳುವಂಥದ್ದು ಒಂದೇ ನಾಣ್ಯದ ಎರಡು ಮುಖಗಳು, ನೆನ್ಪಿಟ್ಕೊಳ್ಳಿ. ಹಾಗಾಗಿ ಏನೆಲ್ಲ ಲಾಭ ಇದೆ ಅಥವಾ ಏನೆಲ್ಲ ನಷ್ಟ ಇದೆ, ಗುರುವಿನಿಂದ ನಿಮಗೆ ಏನೆಲ್ಲ ಲಾಭಗಳು ಸಿಗ್ತದೆ ಅಂದ್ಕೊಂಡು ನಾನು ಮೊದಲನೇದಾಗಿ ಹೇಳ್ತಾ ಹೋಗ್ತೇನೆ. ಪ್ರಥಮವಾಗಿ ಬಂದರೆ ನೆಗೆಟಿವ್ ಅಂದರೆ ನಿಮಗೆ ಒಂದು ನೆಗೆಟಿವ್ನೆಸ್ ಏನಿದೆ ನಿಮ್ಮಲ್ಲಿ ಅದು ಕಡಿಮೆ ಆಗ್ತದೆ, ಪಾಸಿಟಿವ್ ಜಾಸ್ತಿ ಆಗುವಂಥದ್ದು ಆಗ್ತದೆ ಗುರು ಸುಖ ಸ್ಥಾನದಲ್ಲಿದ್ದಾಗ. ಅದೇ ರೀತಿಯಾಗಿ ತಾವು ಏನೆಲ್ಲ ಮಾಡಬೇಕು ಅಂದ್ಕೊಂಡಿದ್ರಿ, ಕೆಲವೊಂದಿಷ್ಟು ನೆಗೆಟಿವಿಟಿಯಿಂದ ಅದು ದೂರ ಉಳಿದಿತ್ತು, ಅದೆಲ್ಲ ಬಂದುಬಿಟ್ಟು ಈ ನೆಗೆಟಿವ್ ಅಂಶ ದೂರ ಆಗಿ ಪಾಸಿಟಿವ್ ಜಾಸ್ತಿ ಆಗ್ತದೆ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳು ಕೂಡ ಸಾಂಗವಾಗಿ ನಡೀತದೆ. ಇನ್ನು ಎರಡನೇ ವಿಚಾರಕ್ಕೆ ಬಂದರೆ, ನಿಮ್ಮ ರಾಶ್ಯಾಧಿಪತಿ ಬಂದುಬಿಟ್ಟು ಕುಜ. ಇಲ್ಲಿ ಎಲ್ಲೋ ಒಂದು ಕಡೆಗೆ ಕುಜ ಮತ್ತು ಗುರು ಆಪ್ತ ಮಿತ್ರರು. ಈ ಆಪ್ತ ಮಿತ್ರರು ಎಲ್ಲಿ ಸೇರಿಕೊಳ್ತಾರೋ ಆವಾಗ ನಿಮ್ಮ ಈ ಮೇಷರಾಶಿಯವರಿಗೆ ಈ ಕುಜ ಗುರುವಿಗೆ ಆಪ್ತ ಮಿತ್ರನಾಗಿರೋದ್ರಿಂದ ಈ ಮಿತ್ರನಿಂದ ಖಂಡಿತವಾಗಲೂ ಕೂಡ ಇನ್ನೊಬ್ಬ ಮಿತ್ರನಿಗೆ ಸಹಾಯ ಆಗೇ ಆಗ್ತದೆ. ಅದೇ ರೀತಿಯಾಗಿ ಗುರುವಿನಿಂದ ಹಲವಾರು ಸಹಾಯಗಳು ನಿಮಗೆ ಆಗುವಂಥದ್ದು ಆಗ್ತದೆ. ಆದರೆ ಎಲ್ಲೋ ಒಂದು ಕಡೆಗೆ ನನ್ನ ಅನಿಸಿಕೆಯ ಪ್ರಕಾರ ಅಥವಾ ನಾನು ಏನು ಪಂಚಾಂಗ ನೋಡಿಬಿಟ್ಟೇನೆ ಈ ವಿಡಿಯೋ ಮಾಡ್ತಾಯಿದ್ದೀನಿ, ನನಗೆ ಕಾಣ್ತಾ ಇರುವಂಥದ್ದು ಯಶಸ್ಸು ಸ್ವಲ್ಪ ನಿಧಾನವಾಗಿರುತ್ತದೆ, ಆದರೆ ಅದು ಖಚಿತವಾಗಿರುತ್ತದೆ. ನೆನ್ಪಿಟ್ಕೊಳ್ಳಿ, ನಿಮಗೆ ಸಕ್ಸಸ್ಸು ಸ್ವಲ್ಪ ನಿಧಾನ ಆಗಿರ್ತದೆ, ಆದರೆ ಅದು 100% ಆಗೇ ಆಗುವಂಥದ್ದು ಆಗ್ತದೆ. ನಿಮಗೆ ಒಂದು ತಂದೆ ತಾಯಿಯ ಆಶೀರ್ವಾದ ಸಿಗುವಂಥದ್ದು. ಮೇಷರಾಶಿಯವರಿಗೆ ಯಾರಿಗೆಲ್ಲ ಬಂದುಬಿಟ್ಟು ಒಂದು ತಾಯಿಯ ಸಪೋರ್ಟ್ ಇರಲಿಲ್ಲ, ತಂದೆಯ ಸಪೋರ್ಟ್ ಇರಲಿಲ್ಲ ಮನೆಯಲ್ಲಿ, ಅಂಥವರಿಗೆಲ್ಲ ಒಂದು ತಾಯಿಯ ಮತ್ತು ತಂದೆಯ ಸಪೋರ್ಟ್ ಸಿಗುವಂಥದ್ದು ಆಗ್ತದೆ, ಬೆಂಬಲ ಸಿಗುವಂಥದ್ದು, ಅವರಿಂದ ಒಂದು ಆಶೀರ್ವಾದ ಸಿಗುವಂಥದ್ದು ಆಗ್ತದೆ. ಹಾಗಾಗಿ ತಂದೆ ತಾಯಿಯನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಖಂಡಿತವಾಗಲೂ ಕೂಡ ಈ ಪ್ರಪಂಚ ತಿರುಗಿ ಬಿದ್ದರೂ ಕೂಡ ಏನೂ ತೊಂದರೆ ಇಲ್ಲ, ತಂದೆ ತಾಯಿಯವರು ಮಾತ್ರ ನಮ್ಮ ಕಡೆಗೆ ತಿರುಗಿ ಬೀಳಬಾರ್ದು. ತಂದೆ ತಾಯಿಗೆ ನಾವು ಯಾವತ್ತು ಖುಷಿಯಿಂದ ಇಟ್ಕೊಳ್ತೀವೋ ಅವ್ರ ಬೆಂಬಲ, ಅವರ ಆಶೀರ್ವಾದ ನಮಗೆ ಯಾವಾಗ ಇರ್ತದೋ ಖಂಡಿತವಾಗಲೂ ಕೂಡ ಈ ಪ್ರಪಂಚ ತಲೆಗೆಳಗಾದರೂ ಕೂಡ ನಾವು ಮಾತ್ರ ಸೋಲೋದಿಲ್ಲ, ಅವರ ಆಶೀರ್ವಾದ ಬೇಕಾಗ್ತದೆ. ಹಾಗಾಗಿ ತಂದೆ ತಾಯಿ ಜೊತೆಗೆ ಚೆನ್ನಾಗಿರಿ. ಇನ್ನು ವಾಹನ ಭಾಗ್ಯ. ಯಾರೆಲ್ಲ ಬಂದುಬಿಟ್ಟು ನಾನೊಂದು 4 ವೀಲರ್ ತೊಗೋಬೇಕು, 2 ವೀಲರ್ ತೊಗೋಬೇಕು, ಅಥವಾ ಬಂದುಬಿಟ್ಟು ಒಂದು ಟ್ರಾನ್ಸ್ಪೋರ್ಟ್ ಕಂಪ್ನಿ ಓಪನ್ ಮಾಡಬೇಕು, ಕ್ಯಾಬ್ಗಳನ್ನು ನಾನು ಸರ್ವಿಸಿಗೆ ಬಿಡಬೇಕು, ಅಥವಾ ಕ್ಯಾಬ್ ಸರ್ವಿಸ್ ನಾನೇ ಸ್ಟಾರ್ಟ್ ಮಾಡಬೇಕು ಓನಾಗಿ ಅಂದ್ಕೊಂಡಿದ್ದವರಿಗೆಲ್ಲ ಅತಿ ಉತ್ತಮವಾಗಿದೆ. ಖಂಡಿತವಾಗಲೂ ಕೂಡ ನೀವು ಸ್ವಂತವಾಗಿ ಒಂದು ದಿನ ಬಳಕೆಗೆ ತಗೊಳ್ಳುವಂಥವರು ಕೂಡ ಒಂದು ವಾಹನವನ್ನು ತಗೊಳ್ಬೋದು, ಅಥವಾ ಟ್ರಾನ್ಸ್ಪೋರ್ಟ್ ಕಂಪ್ನಿಗಳನ್ನು ಓಪನ್ ಮಾಡ್ತೀನಿ ಅಂದ್ಕೊಂಡಂಥವರು ಕೂಡ ತಾವು ಖಂಡಿತವಾಗಲೂ ಕೂಡ ಟ್ರಾನ್ಸ್ಪೋರ್ಟ್ ಕಂಪ್ನಿನ ಓಪನ್ ಮಾಡ್ತೀರಿ, ಅದರಲ್ಲಿ ಸಕ್ಸಸ್ಸು ಕೂಡ ನಿಮಗೆ ಇರ್ತದೆ. ಇನ್ನು ಯಾರೆಲ್ಲ ಬಂದುಬಿಟ್ಟು ಈ ವೈದ್ಯಕೀಯ ವಿಭಾಗದಲ್ಲಿ ಕೆಲಸ ಮಾಡುವಂಥವರು ಅಥವಾ ಕೆಲವೊಂದಿಷ್ಟು ಮೆಡಿಸಿನ್ ಕಂಪ್ನಿಗಳನ್ನು ಹೊಂದಿದ್ದವರು, ಇವರಿಗೆಲ್ಲ ಅತಿ ಉತ್ತಮವಾಗಿದೆ ಈ ಸಂದರ್ಭದಲ್ಲಿ. ಈ ಗುರು ಸಂಚಾರದಿಂದ ಈ ಮೆಡಿಕಲ್ ಕಂಪನಿಗಳು ಮತ್ತು ಈ ಮೆಡಿಕಲ್ ರಿಲೇಟೆಡ್ ವರ್ಕ್ ಮಾಡ್ತಿರುವಂಥ ಡಾಕ್ಟರ್ಗಳಾಗಿರಲಿ, ನರ್ಸ್ಗಳಾಗಿರಲಿ, ಅಥವಾ ಯಾವುದೇ ರೀತಿಯಾದಂಥ ಒಂದು ಟೆಕ್ನಿಷಿಯನ್ಸ್ ಇರಲಿ, ಸ್ಟಾಫ್ಸ್ ಇರಲಿ, ಪ್ರತಿಯೊಬ್ಬರಿಗೂ ಕೂಡ ಅತಿ ಉತ್ತಮವಾಗಿದೆ. ಎಷ್ಟೇ ಉತ್ತಮವಾಗಿದ್ದರೂ ಕೂಡ ನಮ್ಮ ಕೆಲಸ ನಾವು ಶ್ರದ್ಧೆಯಿಂದ ಮಾಡಿದಾಗ ಮಾತ್ರ ಅದಕ್ಕೊಂದು ಫಲ ಹೇಳುವಂಥ ಸಿಗ್ತದೆ. ಈಗ ಗುರು ಪರಿವರ್ತನೆಯಿಂದ ನಮಗೆಲ್ಲ ಚೆನ್ನಾಗಿದೆ ಅಂತ ಹೇಳಿದ್ದಾರೆ, ನಾವು ಆಡಿದ್ದೇ ಆಟ ಅಂದ್ಕೊಂಡಿದ್ರೆ
ಎಲ್ಲೂ ಕೂಡ ಒಂದು ಯಶಸ್ಸು ಹೇಳುವಂಥ ಸಿಗೋದಿಲ್ಲ, ಎಲ್ಲೂ ಕೂಡ ಒಂದು ಅಭಿವೃದ್ಧಿ ಹೇಳುವಂಥದ್ದು ಆಗೋದಿಲ್ಲ. ನಿಮ್ಮ ಕರ್ತವ್ಯಗಳು ನೀವು ನಿಷ್ಠೆಯಿಂದ ಮಾಡಿದ್ದಲ್ಲಿ ಯಾವುದಕ್ಕೂ ಕೂಡ ಏನೇ ತೊಂದರೆ ಆಗೋದಿಲ್ಲ. ಅದು ಬೇಕಾದರೆ ಸಾಡೆ ಸಾತಿ ಇರಲಿ, ಗುರುಬಲ ಇಲ್ಲದೇ ಇದ್ದರೂ ಕೂಡ ನಿಮ್ಮ ಒಂದು ಕಾಯಕ ಚೆನ್ನಾಗಿದ್ದರೆ ತುಂಬ ಚೆನ್ನಾಗಿ ಜೀವನ ಮತ್ತು ನಿಮ್ಮ ಮುಂದಿನ ಭವಿಷ್ಯ ಕೂಡ ಹಾಗೇ ನಡ್ಕೊಂಡು ಹೋಗ್ತದೆ. ಇದು ಮಾತ್ರ ಮನದಟ್ಟಲ್ಲಿಟ್ಕೊಳ್ಳಿ. ಇನ್ನು ಮಿತ್ರರಿಂದ ಸಹಾಯ ಆಗುವಂಥದ್ದು. ಇಷ್ಟು ದಿನ ಕೆಲವೊಂದಿಷ್ಟು ಮಿತ್ರರಿಂದ ನಿಮಗೆ ತೊಂದರೆ ಆಗಿದ್ದಿರ್ಬೋದು, ಅಥವಾ ಅವರಿಂದ ಮೋಸ ಆಗಿದ್ದಿರ್ಬೋದು. ಕೆಲವೊಂದಿಷ್ಟು ಹಿತಶತ್ರುಗಳು ಅಂತಾರೆ. ಹಿತಶತ್ರುಗಳು ಬೇರೆಯವರು ಯಾರೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಜೊತೆಗಿದ್ದರೆ ಮಿತ್ರರೇ ಆಗ್ತಾರೆ ಕೆಲವೊಂದು ಟೈಮಲ್ಲಿ. ನಿಮ್ಮ ಏಳಿಗೆ ಕೆಲವೊಬ್ರಿಗೆ ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ. ಎಲ್ಲರಿಗೂ ಅಂತ ನಾನು ಹೇಳ್ತಾ ಇಲ್ಲ, ದಯವಿಟ್ಟು ಅನ್ಯತಾ ಭಾವಿಸಬೇಡಿ, ತಪ್ಪು ತಿಳ್ಕೊಬೇಡಿ. ಎಲ್ಲ ಮಿತ್ರರಲ್ಲ, ಕೆಲವೊಂದಿಷ್ಟು ಇರ್ತಾರೆ. ಕೆಲವೊಬ್ಬರಿಗೆ ನನ್ನ ಸ್ನೇಹಿತ ಮತ್ತೊಬ್ಬನು ಬೆಳೀತಾ ಇದ್ದಾನೆ ಅಂತಂದರೆ ನಮ್ಮ ಮನಸ್ಸಲ್ಲೇ ಒಂಥರ ಆಗುವಂಥದ್ದು, ಒಂಥರ ಹೊಟ್ಟೆಯೆಲ್ಲ ಉರಿ ಸ್ಟಾರ್ಟ್ ಆಗುವಂಥದ್ದು. ಅಂಥವರೆಲ್ಲ ತುಂಬ ಜನ ಇದ್ದಾರೆ ಈ ಸಮಾಜದಲ್ಲಿ. ಇದು ನನಗೆ ವೈಯಕ್ತಿಕ ಅನುಭವ ಕೂಡ. ಹಾಗಾಗಿ ಈ ಸಂದರ್ಭದಲ್ಲಿ ನಿಮಗೆ ಮಿತ್ರರಿಂದ ಉತ್ತಮವಾದಂಥ ಸಹಾಯ ಆಗ್ತದೆ. ನೀವು ಮಾಡುವಂಥ ಕೆಲಸಗಳಲ್ಲಿ ಅವರು ಕೈ ಜೋಡಿಸ್ತಾರೆ, ಬೆಂಬಲಕ್ಕೆ ನಿಲ್ತಾರೆ ಹೇಳುವಂಥದ್ದು ಖಂಡಿತವಾಗ್ಲೂ ಕೂಡ ಈ ಸಂದರ್ಭದಲ್ಲಿ ನಮಗೆ ಕಾಣಲಿಕ್ಕೆ ಸಿಗ್ತದೆ. ಇನ್ನು ಯಾರೆಲ್ಲ ಮೇಷರಾಶಿಯ ತಂದೆ ತಾಯಿಯವರಿದ್ದೀರಿ, ಪೋಷಕರು ಯಾರೆಲ್ಲ ಇದ್ದೀರಿ, ಮಕ್ಕಳಿಂದ ಸಂತೋಷ. ಎಲ್ಲೋ ನಿಮ್ಮ ಮಕ್ಕಳು ಬಂದುಬಿಟ್ಟು ಒಂದು ಪ್ರೊಫೆಷ್ನಲ್ ಎಕ್ಸಾಮಲ್ಲಿ ಬಂದುಬಿಟ್ಟು ಒಂದು ರ್ಯಾಂಕ್ ಬರ್ಬೋದು, ಅಥವಾ ವಿದೇಶದಲ್ಲಿ ಜಾಬ್ ಆಗ್ಬೋದು, ಅಥವಾ ಇನ್ನಿತರ ಯಾವುದೇ ರೀತಿಯಾದಂಥ ಒಂದು ಸಾಧನೆ ಮಾಡ್ಬೋದು. ಅಂತಹ ಸಾಧನೆಗಳಿಂದ ನೀವು ಸಂತೋಷ ಪಡುವಂಥವ್ರು ಆಗ್ತೀರಾ. ನಿಮ್ಮ ಮನಸ್ಸಿಗೆ ಒಂದು ಖುಷಿ ಹೇಳುವಂಥ ಸಿಗ್ತದೆ, ಮನೆಯಲ್ಲಿ ಒಂದು ಸಂತಸ ಹೇಳುವಂಥದ್ದು ಬರ್ತದೆ. ಇನ್ನು ಮೇಷರಾಶಿಯವರಿಗೆ, ಮೇಷರಾಶಿಯ ಗಂಡು ಯಾರೆಲ್ಲ ಇದ್ದಾರೆ, ಗಂಡಸರಿಗೆ ಹೆಂಡತಿಯಿಂದ ಆಸ್ತಿಯ ಭಾಗ್ಯ. ನಿಮ್ಮ ಹೆಂಡತಿಯಿಂದ ಎಲ್ಲೋ ಒಂದು ಕಡೆಗೆ ಬಂದುಬಿಟ್ಟು ಪಿತ್ರಾರ್ಜಿತ ಆಸ್ತಿ ಬರ್ಬೋದು, ಅಥವಾ ಅವರ ಅಣ್ಣ ಏನಾದರೂ ಒಂದು ಆಸ್ತಿನ ಕೊಡ್ಬೋದು, ಅಥವಾ ಅವರ ತಂದೆ ತಾಯಿಯವರಿಂದ ಏನಾದರೂ ಒಂದು ಆಸ್ತಿಯನ್ನು ಸಿಗ್ಬೋದು ನಿಮಗೆ. ಖಂಡಿತವಾಗಲೂ ಕೂಡ ಅಂಥ ಅವಕಾಶ ಇದ್ದರೆ ಅದನ್ನು ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಅದೇ ರೀತಿಯಾಗಿ ಯಾರೆಲ್ಲ ಮೇಷರಾಶಿಯ ಗಂಡಸರಿದ್ದೀರಿ, ನಿಮ್ಮ ಸಂಗಾತಿಯಾದವರು ಅಥವಾ ನಿಮ್ಮ ವೈಫು ಅಥವಾ ನಿಮ್ಮ ಹೆಂಡತಿಯಾದವರು ಯಾರೆಲ್ಲ ಬಂದುಬಿಟ್ಟು ಉದ್ಯೋಗದಲ್ಲಿದ್ದಾರೋ ಅವರಿಗೆಲ್ಲ, ನಿಮ್ಮ ಹೆಂಡತಿಯವರಿಗೆ, ನಿಮ್ಮ ಮಡದಿಗೆ ನೀವು ಅವರು ಮಾಡುವಂಥ ಕೆಲಸದಲ್ಲಿ ಅತ್ಯುನ್ನತವಾದಂಥ ಪದವಿ ಸಿಗುವಂತಹ ಅವಕಾಶಗಳಿದೆ. ಅವರಿಗೆ ಒಂದು ಪ್ರಮೋಷನ್ ಆಗುವಂಥದ್ದು, ಅವರ ಪೋಸ್ಟ್ ಚೇಂಜ್ ಆಗುವಂಥದ್ದು, ಮತ್ತು ಅವರು ಮಾಡುವಂಥ ಕೆಲಸದಲ್ಲಿ ಒಂದು ಗೌರವ ಪ್ರಾಪ್ತಿಯಾಗುವಂಥದ್ದು ಖಂಡಿತವಾಗಲೂ ಕೂಡ ಈ ಸಮಯದಲ್ಲಿ ಜಾಸ್ತಿ ಆಗ್ತದೆ. ನೋಡಿ, 12 ರಾಶಿಗಳಲ್ಲಿ ಪ್ರತಿಯೊಂದು ರಾಶಿಯವರಿಗೂ ಕೂಡ ಕೆಲವೊಂದಿಷ್ಟು ಸಣ್ಣ ಪುಟ್ಟ ತೊಂದರೆಗಳು ಇದ್ದೇ ಇರ್ತದೆ. ಎಷ್ಟೇ ನಾವು ಚೆನ್ನಾಗಿದೆ, ಆ ರಾಶಿಯವರು ಚೆನ್ನಾಗಿದ್ದಾರೆ, ಈ ರಾಶಿಯವರು ಚೆನ್ನಾಗಿದ್ದಾರೆ ಅಂತಂದರೂ ಕೂಡ ಅವರು ಪರ್ಸ್ನಲ್ ಅಂತ ಬಂದಾಗ ಎಲ್ಲರಿಗೂ ಕೆಲವೊಂದಿಷ್ಟು ತೊಂದರೆಗಳು ಇದ್ದಿದ್ದೆ. ಇದು ಮಾನವ ಸಹಜ ಗುಣಗಳು ಇದು ಅಲ್ವಾ. ಹಾಗಾಗಿ ನಾನಿಲ್ಲಿ ಹೇಳ್ತಾ ಇರುವಂಥದ್ದು ಮೇಷರಾಶಿಯ ಗೋಚಾರ ಫಲವಷ್ಟೇ. ನಿಮ್ಮ ವೈಯಕ್ತಿಕ ಜಾತಕ, ನಿಮ್ಮ ಮೂಲ ಜಾತಕ ಬೇರೆ ಇರ್ತದೆ. ನಿಮ್ಮ ಮೂಲ ಜಾತಕದಲ್ಲಿ ಗುರುಬಲ ಇರಬಹುದು ಅಥವಾ ಗುರು ದಶೆ ಇರಬಹುದು. ಹಾಗಾಗಿ ನಾನು ಇಷ್ಟೆಲ್ಲ ಹೇಳಿದ ಮೇಲೂ ಕೂಡ ನಿಮಗೇನಾದರೂ ಸಮಸ್ಯೆ ಇದೆ, ತೊಂದರೆ ಆಗ್ತಾಯಿದೆ, ಬಿಸ್ನೆಸ್ಸಲ್ಲಾಗಿರಲಿ, ಮನೆಯಲ್ಲಾಗಿರಲಿ, ಫೈನಾನ್ಷಿಯಲಿ ಆಗಿರಲಿ, ಯಾವುದೇ ರೀತಿ ತೊಂದರೆ ಇದ್ದರೂ ಕೂಡ ನಿಮ್ಮ ಜಾತಕ ನುರಿತ ಜ್ಯೋತಿಷಿಗಳಿಗೆ ತೋರಿಸ್ಕೊಳ್ಳಿ. ನಿಮ್ಮ ಹತ್ತಿರದ ಜ್ಯೋತಿಷಿಗಳಿಗೆ ಒಂದ್ಸರಿ ತೋರಿಸಿ, ಅದರಲ್ಲಿ ಏನಿದೆ, ಏನು ತೊಂದರೆಗಳಿದೆ, ಅಥವಾ ಏನನ್ನು ನಾನು ಪರಿಹಾರ ಮಾಡ್ಕೊಳ್ಬೋದು ಅಂದ್ಕೊಂಡ್ಬಿಟ್ಟು ಅವರಿಂದ ತಿಳಿಬೋದು. ಇಲ್ಲ ನಿಮ್ಮ ಹತ್ತಿರದಲ್ಲಿ ಯಾರೂ ಇಲ್ಲ ಅಂತಂದರೆ ನಾನು ಕೊಟ್ಟಿರುವಂಥ ಈ ವಾಟ್ಸಪ್ ನಂಬರಿಗೆ ಹಾಯ್ ಅಂತ ಮೆಸೇಜ್ ಮಾಡಿ, ನಿಮಗೊಂದು ಮೆಸೇಜ್ ಬರುತ್ತೆ. ಅದರ ಪ್ರಕಾರವಾಗಿ ನಿಮ್ಮ ಡೀಟೇಲನ್ನು ಕಳಿಸ್ಕೊಡಿ. ಮನುಷ್ಯನಿಗೆ ಕೋಟಿ ಕೊಟ್ಟರು ಬರೋದಿಲ್ಲ ಅಂದ್ಕೊಂಡು ಹೇಳಿದೆ. ಕೋಟಿ ಕೊಟ್ಟರು ಸಿಗದೇ ಇರುವಂಥದ್ದು ಹೇಳಿದರೆ ಒಂದು ಮಾನಸಿಕ ನೆಮ್ಮದಿ. ಈ ಸಂದರ್ಭದಲ್ಲಿ ಮೇಷರಾಶಿಯವರಿಗೆ ಈ ಗುರು ಪರಿವರ್ತನೆಯಿಂದ ಸುಖ ಜಾಸ್ತಿ ಆಗುವಂಥದ್ದು ಆಗ್ತದೆ. ಗುರು ಸುಖ ಸ್ಥಾನದಲ್ಲಿದ್ದಾಗ ನಿಮಗೂ ಕೂಡ ಸುಖವನ್ನೇ ಹಂಚುತ್ತಾನೆ ಬಿಟ್ಟರೆ ದುಃಖವನ್ನು ಹಂಚೋದಿಲ್ಲ. ಇನ್ನು ಮೈಂಡ್ ಪೀಸ್ಫುಲ್ ಆಗಿರುವಂಥದ್ದು, ಮೈಂಡ್ ಪೀಸ್ಫುಲ್ ಆಗಿದ್ದಾಗ ನೀವು ಮಾಡುವಂಥ ಕೆಲಸದಲ್ಲಿ ಅಭಿವೃದ್ಧಿ ಆಗ್ತದೆ, ಮನೆಯಲ್ಲಿ ಬಂದು ಒಂದು ಖುಷಿ ಸಿಗುವಂಥದ್ದಾಗ್ತದೆ, ಮಕ್ಕಳ ಜೊತೆಗೆ ಒಂದು ಉಲ್ಲಾಸದಿಂದ ಕಳೆಯುವಂಥ ಸಂದರ್ಭ ಸಿಗ್ತದೆ. ಪ್ರತಿಯೊಂದು ಕೂಡ ಒಂದು ಮೈಂಡ್ ಪೀಸ್ಫುಲ್ ಆಗಿದ್ದಾಗ ನಾವು ಅಂದುಕೊಂಡದ್ದು ಕೆಲಸ ಕೂಡ ಮಾಡ್ಬೋದು ಅಲ್ವಾ. ಹಾಗಾಗಿ ಇಂಥ ಸಮಯ ನಿಮಗೆ ಬರ್ತಾ ಇದೆ, ಖಂಡಿತವಾಗಲೂ ಕೂಡ ಅದನ್ನು ನೀವು ಉಪಯೋಗ ಮಾಡ್ಕೋಬೇಕಾಗ್ತದೆ. ಇನ್ನು ಸಮಾಜದಲ್ಲಿ ಗೌರವ ಜಾಸ್ತಿ ಆಗುವಂಥದ್ದು. ಈಗಿನ ಕಾಲದಲ್ಲಿ ಯಾರೋ ಒಬ್ಬರು ಬೆಳೆದ್ರು ಅಂದ್ಕೊಂಡಂದರೆ ಅವರು ಕಾಲೆಳಿಲಿಕ್ಕೆ 10 ಜನ ನಿಂತ್ಕೊಂಡಿರ್ತಾರೆ. ಅದು ನಾನಾಗಿರಲಿ, ನೀವಾಗಿರಲಿ, ಮತ್ತೊಬ್ಬರಾಗಿರಲಿ. ನಿಮ್ಮ ಬೆಳವಣಿಗೆ ಕಂಡು
ನಿಮಗೆ ಪ್ರೋತ್ಸಾಹ ಮಾಡೋರ ಸಂಖ್ಯೆಗಿಂತಲೂ ನಿಮ್ಮ ಬೆಳವಣಿಗೆ ಕಂಡು ಅಸೂಯೆ ಪಡೋರ ಸಂಖ್ಯೆನೇ ಜಾಸ್ತಿ ಇದೆ. ಅವನು ಬೆಳೀತಾ ಇದ್ದಾನೆ ನೋಡು ಅಂದ್ಕೊಂಡ್ಬಿಟ್ಟು ನಿಮ್ಮ ಕಡೆಗೆ ಒಂದು ಸ್ವಲ್ಪ ವಾರೆಗಣ್ಣಲ್ಲಿ ನೋಡುವಂಥ ಜನರು ತುಂಬ ಇದ್ದಾರೆ. ಆದರೆ ಈ ಸಂದರ್ಭದಲ್ಲಿ ಮೇಷರಾಶಿಯವರಿಗೆ ಸಮಾಜದಲ್ಲಿ ಒಂದು ಗೌರವ ಪ್ರಾಪ್ತಿಯಾಗುವಂಥ ಸಮಯ ಇದು. ನೀವು ಮಾಡುವಂಥ ಉದ್ಯೋಗದಲ್ಲಿ ಅಥವಾ ನೀವು ಮಾಡುವಂಥ ಸಾಮಾಜಿಕ ಸೇವೆಯಲ್ಲಿ ನಿಮ್ಮ ಒಂದು ಕಾಳಜಿ ಮತ್ತು ನಿಮ್ಮ ನಿಷ್ಠೆ ಮತ್ತು ನಿಮ್ಮ ಪರಿಶ್ರಮವನ್ನು ಹಾಕಿ ಕೆಲಸ ಮಾಡಿ ಖಂಡಿತವಾಗಲೂ ಕೂಡ ಸಮಾಜದಲ್ಲಿ ಒಂದು ಗೌರವ ಹೇಳುವಂಥದ್ದು ಸಿಗ್ತದೆ ನಿಮಗೆ. ತುಂಬ ಜನ ಅತಿ ಪರಿಶ್ರಮಪಟ್ಟು ಸಾಮಾಜಿಕ ಕೆಲಸಗಳನ್ನು ಮಾಡ್ತಾರೆ, ಆದರೆ ಅವರಿಗೆ ಯಾರು ಗುರುತಿಸೋರೇ ಇರೋದಿಲ್ಲ ಅಲ್ವಾ. ಎಲೆಮರೆಕಾಯಿ ಆಗಿಬಿಟ್ಟು ಹಾಗೆ ಉಳಿತಾರೆ. ಆದರೆ ಈ ಮೇಷರಾಶಿಯವರಿಗೆ ಇಂಥ ಒಂದು ಸೂಕ್ತವಾದ ಗೌರವ ಸಿಗುವಂಥ ಸಮಯ ಇದು, ನೆನಪಲ್ಲಿಟ್ಕೊಳ್ಳಿ. ಇನ್ನು ಯಾರೆಲ್ಲ ಬಂದುಬಿಟ್ಟು ಸರ್ಕಾರಿ ಉದ್ಯೋಗದಲ್ಲಿದ್ದವರು, ಗೌರ್ಮೆಂಟ್ ಕೆಲಸದಲ್ಲಿ ಯಾರೆಲ್ಲ ಇದ್ದೀರೋ ತಮಗೆಲ್ಲ ಬಂದುಬಿಟ್ಟು ಅತಿ ಉತ್ತಮವಾಗಿರುವಂಥ ಸಮಯ ಇದು. ಖಂಡಿತವಾಗಲೂ ಕೂಡ 4 ಜನರಿಗೆ ನೀವು ಹೆಲ್ಪ್ ಮಾಡಿ. ಯಾಕಂತಂದರೆ ಒಂದು ಸರ್ಕಾರಿ ಸೇವೆಯಲ್ಲಿರುವಂಥವ್ರು ಅಂತಂದರೆ ಅವರು ದೇವರ ಸೇವೆಯಲ್ಲಿ ಇರುವಂಥವ್ರು ಅಂತ ಅರ್ಥ. ಇನ್ನು ಆಕಸ್ಮಿಕವಾದಂಥ ಧನಲಾಭ, ಎಲ್ಲೋ ಒಂದು ಕಡೆಗೆ ನಿಮ್ಮ ಹಳೆಯ ಹೂಡಿಕೆ ಇರ್ಬೋದು, ಅಥವಾ ಯಾವುದೋ ಒಂದು ಇನ್ಶೂರೆನ್ಸ್ ಬಂದುಬಿಟ್ಟು ಕ್ಲೋಸ್ ಆಗುವಂಥದ್ದಾಗಿರ್ಬೋದು, ಅಥವಾ ಯಾವುದೋ ಒಂದು ಲಾಟ್ರಿ ಟಿಕೆಟ್ ಅಂಥದ್ದು ಯಾವುದೋ ಒಂದು ಟಿಕೆಟನ್ನು ತೊಗೊಂಡ್ಬಿಟ್ಟು ಅದರಿಂದ ನಿಮಗೆ ದುಡ್ಡು ಬಂದಿರ್ಬೋದು ಅಥವಾ ದುಡ್ಡು ಬರಬಹುದು. ಹೀಗಾಗಿ ಆಕಸ್ಮಿಕ ಧನಲಾಭಗಳು ಅದು ನಿಮ್ಮ ಯಾರೋ ಬಂದುಬಿಟ್ಟು ನಿಮ್ಮ ತಾತ ಅಜ್ಜಿಂದಿರಾದರೂ ಇಟ್ಟಿರುವಂಥ ದುಡ್ಡು ನಿಮಗೋಸ್ಕರ ಅಂದ್ಕೊಂಡು ಕೊಡ್ಬೋದು ನಿಮಗೆ, ಅಥವಾ ನಿಮ್ಮ ತಾಯಿನೇ ಆಗಿರ್ಬೋದು, ಅವ್ರು ಇಟ್ಟಿರುವಂಥ ದುಡ್ಡು ನಿಮಗೆ ಕೊಡ್ಬೋದು. ಹಾಗಾಗಿ ಆಕಸ್ಮಿಕವಾಗಿ ನೀವು ಅದ್ರ ಬಗ್ಗೆ ಎಕ್ಸ್ಪೆಕ್ಟೇಷನ್ ಇರೋದಿಲ್ಲ, ಅಂಥ ದುಡ್ಡುಗಳು ಬರುವಂಥದ್ದು ಆಗ್ತದೆ. ಖಂಡಿತವಾಗಲೂ ಕೂಡ ಧನಲಾಭ ಹೇಳುವಂಥದ್ದು ಯಥೇಚ್ಛವಾಗಿ ಸಿಗ್ತದೆ. ಇನ್ನು ನೆಮ್ಮದಿಯ ಜೀವನ, ಈ ಕೆಲವೊಂದಿಷ್ಟು ಮೇಷರಾಶಿಯವರಲ್ಲಿ ಕೌಟುಂಬಿಕ ವಿಚಾರಕ್ಕೆ ಬಂದರೆ ಕೆಲವೊಂದು ಇರುಸು ಮುರುಸುಗಳು ಕಿರಿಕುಗಳೆಲ್ಲ ಇತ್ತು ಅಲ್ವಾ. ಗಂಡ ಹೆಂಡತಿಯಲ್ಲಿ ಅಪ್ಪ ಅಮ್ಮಂದಿರ ಜೊತೆಗೆ ಕೆಲವೊಂದಿಷ್ಟು, ಯಾಕಂತಂದರೆ ಈ ಮೇಷರಾಶಿಯವರು ನೇರ ನುಡಿಯವರು. ಮೇಷರಾಶಿಯವರು ಯಾವುದನ್ನು ಕೂಡ ಮನಸ್ಸಲ್ಲಿಟ್ಕೊಳ್ಳುವಂಥ ವ್ಯಕ್ತಿಗಳಲ್ಲ. ಅಲ್ಲೇ ಡ್ರಾ ಅಲ್ಲೇ ಬಹುಮಾನ. ಅವ್ರಿಗೆ ಯಾರು ಬೇಜಾರಾಗ್ತದೆ ಅಥವಾ ಅವ್ರು ಬೇಜಾರು ಮಾಡ್ಕೊಳ್ತಾರೆ ಅನ್ನೋ ಹೇಳುವಂಥದ್ದಿಲ್ಲ. ಅವ್ರ ಮನಸ್ಸಲ್ಲಿ ಏನಿದೆಯೋ ಅದೇ ಸ್ಥಳದಲ್ಲೇ ಅವ್ರಿಗೆ ಎದುರುತ್ತರ ಕೊಟ್ಕೊಂಡು ಬರುವಂಥವ್ರು. ಹಾಗಂತ ಬೇರೆಯವ್ರಿಗೂ ಇವರು ಮೋಸ ಮಾಡುವಂಥ ವ್ಯಕ್ತಿಗಳು ಅಲ್ಲ. ಸುಳ್ಳು ಇವರಿಗೆ ಬರೋದಿಲ್ಲ. ಸ್ವಲ್ಪ ಮುಂಗೋಪಿಗಳು ಕೂಡ ಆಗಿರ್ತಾರೆ. ಹಾಗಾಗಿ ನೆಮ್ಮದಿಯ ಜೀವನವನ್ನು ಕಳೆಯುವಂಥ ಸಂದರ್ಭ, ನಿಮ್ಮ ತಾಳ್ಮೆ, ಕಾರ್ಯತಂತ್ರ ಅದೆಲ್ಲ ಚೆನ್ನಾಗಿ ಇಟ್ಕೊಳ್ಳಿ. ಖಂಡಿತವಾಗಲೂ ಕೂಡ ಈ ನೆಮ್ಮದಿಯ ಜೀವನವನ್ನು ಕಾಣ್ತೀರ ನೀವು. ಅದೇ ರೀತಿಯಾಗಿ 4ನೇ ಮನೆಯಲ್ಲಿ ಗುರು ಇದ್ದಾಗ ನಿಮ್ಮ ಮಾತು ಚತುರತೆ ಜಾಸ್ತಿ ಆಗ್ತದೆ. ಯಾವತ್ತು 4ನೇ ಮನೆಯಲ್ಲಿ ಗುರು ಕೂತ್ಕೊಂಡಿರ್ತಾರೋ ಆವಾಗ ನಿಮ್ಮ ಚತುರತೆ ಜಾಸ್ತಿ ಆಗ್ತದೆ. ನಿಮ್ಮ ಒಂದು ಪ್ರೆಸೆಂಟೇಷನ್ ಲೆವೆಲ್ ತುಂಬ ಚೆನ್ನಾಗಿರ್ತದೆ. ಯಾವುದಾದ್ರೂ ನೀವು ಮಾರ್ಕೆಟಿಂಗಲ್ಲಿ ಕೆಲಸ ಮಾಡ್ತಾಯಿದ್ರೆ, ಅಥವಾ ಯಾವುದಾದ್ರೂ ಒಂದು ಮೀಡಿಯಾದಲ್ಲಿ ಆ್ಯಂಕರಿಂಗ್ ಮಾಡುವಂಥವ್ರು ಆಗಿರ್ಬೋದು, ಅಥವಾ ಯಾರು ಒಬ್ಬರು ಬಂದುಬಿಟ್ಟು ಮೋಟಿವೇಶನ್ ಸ್ಪೀಕರ್ ಆಗಿರ್ಬೋದು, ಅಥವಾ ಯಾರೋ ಒಬ್ಬರು ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಆಗಿರ್ಬೋದು, ಅವರಿಗೆಲ್ಲ ಬಂದುಬಿಟ್ಟು ಈ ಪ್ರೆಸೆಂಟೇಷನ್ ಸ್ಕಿಲ್ ಹೇಳುವಂಥದ್ದು ಜಾಸ್ತಿ ಆಗ್ತದೆ. ಒಂದು ಚತುರತೆ ಹೇಳುವಂಥದ್ದು ಜಾಸ್ತಿ ಆಗ್ತದೆ. ವ್ಯಾವಹಾರಿಕ ಜ್ಞಾನವನ್ನು ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವಂಥ ಒಂದು ಶಕ್ತಿ ತುಂಬುವಂಥದ್ದು ಆಗ್ತದೆ. ಇನ್ನು ಸಹಾಯ ಹಸ್ತರಾಗಿರ್ತೀರಾ. ಈ ಸಂದರ್ಭದಲ್ಲಿ ಮೇಷರಾಶಿಯವರು ತುಂಬ ಜನರಿಗೆ ಸಹಾಯ ಮಾಡುವಂಥವ್ರು ಆಗಿರ್ತೀರ. ವೃದ್ಧರಿಗೆ, ಅಂಗವಿಕಲರಿಗೆ, ಮತ್ತು ಆರ್ಥಿಕವಾಗಿ ತುಂಬ ನೆಲ ಕಚ್ಚಿದಂಥ ವ್ಯಕ್ತಿಗಳಿಗೆ, ಯಾರಿಗೆಲ್ಲ ಉದ್ಯೋಗ ಇಲ್ವೋ ಅಂಥವರಿಗೆಲ್ಲ ನೀವು ಸಹಾಯ ಮಾಡಲಿಕ್ಕೆ ಮುಂದಾಗ್ತೀರ. ಎಲ್ಲೋ ಒಂದು ಕಡೆಗೆ ಯಾರಿಗಾದರೂ ಸಹಾಯ ಮಾಡಿ, ಪ್ರತಿಯೊಬ್ಬರಿಗೂ ಸಹಾಯ ಮಾಡಿ ನಾನು ಬೇಡ ಅನ್ನೋದಿಲ್ಲ. ಎಲ್ಲೋ ಒಂದು ಕಡೆಗೆ ನಷ್ಟ ಮಾಡ್ಕೊಂಡು ಸಹಾಯ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಯಾಕಂತಂದರೆ ಇದು ನಿಮ್ಮ ಸಾಡೆ ಸಾತಿಯ ಮೊದಲನೇ ಚರಣ. ನಾವು ಯಾವುದೇ ಒಂದು ಮುಂದೆ ಆಗುವಂತಹ ಕೆಲವೊಂದಿಷ್ಟು ಘಟನೆಗಳಿಗೆ ನಾವು ಹಿಂದಿನಿಂದಲೇ ತಯಾರಿಯಲ್ಲಿದ್ದರೆ ನಾವು ಸೇಫ್ ಆಗಿರ್ತೀವಿ ಹೇಳುವಂಥದ್ದು ನನ್ನ ಅಭಿಪ್ರಾಯ. ಯಾಕಂತಂದರೆ ಸಾಡೆ ಸಾತಿಯ ಮೊದಲನೇ ಚರಣದಲ್ಲಿ ಸಾಡೆ ಸಾತಿಯ ಅನುಭವ ನಿಮ್ಗೆ ಆಗೋದಿಲ್ಲ. ಅದರಲ್ಲೂ ಕೂಡ ಈ 1 ವರ್ಷ ಗುರು ಸುಖ ಸ್ಥಾನದಲ್ಲಿರುವುದರಿಂದ ನಿಮಗೇನು ಸಮಸ್ಯೆ ಬರೋದಿಲ್ಲ. ಮುಂದಿನ ದಿನಗಳಲ್ಲಿ ಒಂದು ಸ್ವಲ್ಪ ಇರುಸು ಮುರುಸು ಆಗ್ಬೋದು, ಅದೆಲ್ಲ ನಾನು ಮುಂದಿನ ದಿನಗಳಲ್ಲಿ ಹೇಳ್ತೇನೆ. ಅದೇ ರೀತಿ ಮೇಷರಾಶಿಯ ವಿದ್ಯಾಭ್ಯಾಸಕ್ಕೆ ಬಂದರೆ ಈ ಸಂದರ್ಭದಲ್ಲಿ ವಿದ್ಯಾರ್ಥಿ ಜೀವನ ಹೇಳುವಂಥದ್ದು ಅತಿ ಸುಮಧುರವಾಗಿರುತ್ತದೆ. ನೀವು ಓದಿದಂಥ ವಿದ್ಯೆ ಸಡನ್ನಾಗಿ ನಿಮ್ಗೆ ತಲೆ ಹತ್ತುವಂಥದ್ದು ಆಗ್ತದೆ. ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡುವಂಥ ಒಂದು ಭಾಗ್ಯ ನಿಮ್ಗೆ ಬರುವಂಥದ್ದು. ಕೆಲವೊಂದಿಷ್ಟು ಈ ಪ್ರೊಫೆಷ್ನಲ್ ಎಕ್ಸಾಮನ್ನು ಬರೆದಂಥವ್ರು, ಸ್ಪರ್ಧಾತ್ಮಕವಾದಂಥ ಪರೀಕ್ಷೆಗಳನ್ನು ಬರೆದವರಿಗೆ ಉತ್ತೀರ್ಣರಾಗುವಂಥ ಭಾಗ್ಯ, ಮತ್ತು ಕೆಲವೊಂದಿಷ್ಟು ಹೊರದೇಶಕ್ಕೆ ಹೋಗಲಿಕ್ಕೆ ಕೆಲವೊಂದಿಷ್ಟು ಎಕ್ಸಾಮೆಲ್ಲ ನೀವು ಪ್ರಿಪೇರ್ ಮಾಡ್ಕೊಳ್ತಾ ಇದ್ದವರಿಗೂ ಕೂಡ ಅತಿ ಸೂಕ್ತವಾದ ಸಂದರ್ಭ, ಅತಿ ಉತ್ತಮವಾಗಿರುವಂಥದ್ದು. ಇನ್ನು ಕೌಟುಂಬಿಕ ವಿಚಾರಕ್ಕೆ ಬಂದರೆ ಒಂದು ಮನೆಯಲ್ಲಿ ಬಂದುಬಿಟ್ಟು ಅಭಿವೃದ್ಧಿ ಆಗುವಂಥದ್ದು, ಮನೆ ಕಟ್ಟುವಂಥ ಭಾಗ್ಯ ಇದೆ, ಲ್ಯಾಂಡ್ ತಗೊಳ್ಳುವಂಥ ಭಾಗ್ಯ ಇದೆ.
ನಿಮ್ಮ ಒಂದು ವೈಯಕ್ತಿಕವಾಗಿ ಅಭಿವೃದ್ಧಿ ಆಗುವಂಥ ಒಂದು ಸಮಯ ಇದು. ಇನ್ನು ಯಾರಿಗೆಲ್ಲ ಬಂದುಬಿಟ್ಟು ಮೇಷರಾಶಿಯವರಿಗೆ ತುಂಬ ವರ್ಷದಿಂದ ಹಿಂದೆ ಮದುವೆಯಾಗಿ ಮಕ್ಕಳಾಗದೇ ಇದ್ದವರಿಗೆ ಒಂದು ಸಂತಾನ ಭಾಗ್ಯ ಹೇಳುವಂಥದ್ದು ಕೂಡ ಆಗ್ತದೆ. ಗುರು ಸುಖಸ್ಥಾನದಲ್ಲಿದ್ದಾಗ ಪ್ರತಿಯೊಂದರಲ್ಲೂ ಕೂಡ ತಾವು ಸುಖನೇ ಕಾಣೋದು, ದುಃಖ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಸಂತಾನ ಭಾಗ್ಯ ಕೂಡ ಆಗ್ತದೆ. ಇನ್ನು ತುಂಬ ಜನರು ಬಂದುಬಿಟ್ಟು ಏಜ್ ಆಗೋಯ್ತು, ಮದುವೆನೇ ಆಗ್ತಾಯಿಲ್ಲ, ಎಲ್ಲೂ ಸೆಟ್ ಆಗೋದಿಲ್ಲ, ಸೆಟ್ ಆಗಿರುವಂಥದ್ದೆಲ್ಲ ಬಂದುಬಿಟ್ಟು ಅಲ್ಲಲ್ಲೇ ನಿಂತು ಹೋಗ್ತಾ ಇದೆ, ಏನು ಅಂದ್ಕೊಂಡೇ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾ ಇದ್ದವರಿಗೂ ಕೂಡ ಒಂದು ಕಂಕಣ ಭಾಗ್ಯ ಹೇಳುವಂಥದ್ದಿದೆ. ಇಷ್ಟೆಲ್ಲ ಹೇಳಿದ ಮೇಲೂ ಕೂಡ ಮತ್ತೆ ನಿಮ್ಮ ಕಂಕಣ ಭಾಗ್ಯ ಕೂಡ ಬರಲಿಲ್ಲ, ಸಂತಾನ ಆಗಲಿಲ್ಲ, ಮನೆಯಲ್ಲಿ ತೊಂದರೆ ಅಂತಂದರೆ ಖಂಡಿತವಾಗಲೂ ಕೂಡ ನಿಮ್ಮ ಜಾತಕ ಒಮ್ಮೆ ಪರಿಶೀಲನೆ ಮಾಡಿ ನನ್ನ ನಂಬರ್, ವಾಟ್ಸಪ್ ನಂಬರ್ ಸ್ಕ್ರೀನ್ ಮೇಲೆ ಬರ್ತಾ ಇದೆಯಲ್ಲ, ಅದಕ್ಕೊಂದು ಮೆಸೇಜ್ ಹಾಕಿ ಖಂಡಿತವಾಗಲೂ ಕೂಡ ಅದಕ್ಕೆ ಪರಿಹಾರ ಹೇಳುವಂಥದ್ದನ್ನು ಕಂಡುಕೊಳ್ಬೋದು. ಇನ್ನು ಪಿತ್ರಾರ್ಜಿತ ಆಸ್ತಿಯ ಯೋಗ, ಯಾರಿಗೆಲ್ಲ ಬಂದುಬಿಟ್ಟು ಪಿತ್ರಾರ್ಜಿತ ಆಸ್ತಿ ಬರುವಂಥದ್ದಿತ್ತು ಅದೆಲ್ಲ ಬಂದುಬಿಟ್ಟು ಈ ಸಂದರ್ಭದಲ್ಲಿ ಪಿತ್ರಾರ್ಜಿತ ಆಸ್ತಿ ಬರುವಂತಹ ಯೋಗ ಇದೆ. ಖಂಡಿತವಾಗಲೂ ಕೂಡ ಅಂತಹ ಯಾವುದಾದ್ರೂ ಪಿತ್ರಾರ್ಜಿತ ಆಸ್ತಿ ಇದ್ದಲ್ಲೇ ಯಾವುದಾದ್ರೆ ಯಾವುದೇ ವ್ಯಾಜ್ಯ ಮಾಡ್ಕೊಳ್ದೇನೆ, ಯಾವುದೋ ದೋಂಬಿ ಗಲಾಟೆ ಮಾಡ್ಕೊಳ್ದೇನೆ ಒಂದು ಫೀಟ್ ಅವ್ರಿಗೆ ಜಾಸ್ತಿನೋ ನಿಮ್ಗೆ ಕಮ್ಮಿನೋ ಮಾಡಿಕೊಂಡು ಅದನ್ನು ಪಾಲು ಮಾಡಿಕೊಳ್ಳುವಂಥದ್ದು ಭಾಳ ಸೂಕ್ತ ಹೇಳುವಂಥದ್ದು ನನ್ನ ಅಭಿಪ್ರಾಯ. ಇನ್ನು ಯಾರೆಲ್ಲ ಬಂದುಬಿಟ್ಟು ಈ ಪ್ರೈವೇಟ್ ಕಂಪ್ನಿಗಳಲ್ಲಾಗಿರಲಿ ಅಥವಾ ನಾನ್ ಐ ಟಿಗಳಲ್ಲಾಗಿರಲಿ, ಐ ಟಿ ಆಗಿರಲಿ, ಗೌರ್ಮೆಂಟ್ ಆಗಿರಲಿ, ಪ್ರಮೋಷನ್ ಭಾಗ್ಯ ಹೇಳುವಂಥದ್ದಿದೆ ಈ ಸಂದರ್ಭದಲ್ಲಿ. ಖಂಡಿತವಾಗಲೂ ಕೂಡ ನಿಮ್ಮ ಕಾರ್ಯವನ್ನು ಅಚ್ಚುಕಟ್ಟಾಗಿ ಮಾಡಿ ಈ ಪ್ರಮೋಷನ್ ಹೇಳುವಂಥದ್ದು ಆಗ್ತದೆ. ಇನ್ನು ವಿಶೇಷವಾಗಿ ಹೇಳಬೇಕು ಅಂತಂದರೆ ನಮ್ಮೆಲ್ಲರ ಬೆನ್ನೆಲುಬು ಅಂತಂದರೆ ರೈತರು. ಮೇಷರಾಶಿಯ ರೈತರಿಗೆ ಅತಿ ಉತ್ತಮವಾಗಿರುವಂಥದ್ದು ತಾವು ಬೆಳೆದಂಥ ಬೆಳೆಯನ್ನು ಉತ್ತಮವಾದಂಥ ಒಂದು ರೇಟಿಗೆ ಹೋಗುವಂಥದ್ದು, ಅಥವಾ ನಿಮ್ಮ ಬೆಳೆ ಏನೆಲ್ಲ ಬೆಳೆಯನ್ನು ನೀವು ಬೆಳೆಸ್ತಾ ಇದ್ದೀರೋ ಅದಕ್ಕೆ ಯಾವುದೇ ರೀತಿಯಾದಂಥ ಒಂದು ಕೀಟನಾಶಕವಾಗಿರಲಿ ಯಾವುದೇ ಒಂದು ತೊಂದರೆ ಆಗದೇ ಉತ್ತಮವಾದಂಥ ಫಸಲು ಬರುವಂಥದ್ದು ಕೂಡ ಈ ಸಂದರ್ಭದಲ್ಲಿ ಆಗ್ತದೆ. ವ್ಯಾಪಾರಿಗಳ ವಿಚಾರಕ್ಕೆ ಬಂದರೆ ಮೇಷರಾಶಿಯ ವ್ಯಾಪಾರಿಗಳು ಯಾರೆಲ್ಲ ಬಂದುಬಿಟ್ಟು ನಷ್ಟದಲ್ಲಿದ್ರಿ, ಖಂಡಿತವಾಗಲೂ ಕೂಡ ಈ ಸಂದರ್ಭದಲ್ಲಿ ನಿಮಗೆ ನಿಮ್ಮ ವ್ಯಾಪಾರ ಕೈ ಹಿಡಿಯುವಂಥದ್ದು ಆಗ್ತದೆ. ಅದರಿಂದ ಉತ್ತಮವಾದಂಥ ಲಾಭನೂ ಕೂಡ ತಾವು ಪಡ್ಕೊಳ್ಳುವಂಥವ್ರು ಆಗ್ತೀರಾ. ಇನ್ನು ಮೇಷರಾಶಿಯ ಬಿಸ್ನೆಸ್ಮೆನ್ಗಳು, ಈ ವ್ಯಾಪಾರಿಗಳು ಅಂತಂದರೆ ನಾನು ಹೇಳ್ತಿರುವಂಥದ್ದು ಈ ಕಿರಾಣಿ ಅಂಗಡಿ ಆಗಿರ್ಬೋದು, ಮೆಡಿಕಲ್ ಶಾಪ್ ಆಗಿರ್ಬೋದು, ಸಣ್ಣ ಪುಟ್ಟ ವ್ಯಾಪಾರಿಗಳು. ಇನ್ನು ಬಿಸ್ನೆಸ್ ವಿಚಾರಕ್ಕೆ ಬಂದರೆ ಯಾರೆಲ್ಲ ಎಕ್ಸ್ಪೋರ್ಟ್ ಇಂಪೋರ್ಟ್ ಮಾಡ್ತಾ ಇದ್ದೀರೋ, ಅಥವಾ ಯಾರೆಲ್ಲ ಬಂದುಬಿಟ್ಟು ಒಂದು ಕಂಪ್ನಿ ಪ್ರೊಪ್ರೇಟರ್ಶಿಪ್ಪಲ್ಲಿ ಮಾಡ್ಕೊಳ್ತಾ ಇರೋರು, ಪಾರ್ಟ್ನರ್ಶಿಪ್ಪಲ್ಲಿ ಮಾಡ್ಕೊಂಡು ಹೋಗ್ತಾ ಇರುವಂಥವ್ರಿಗೂ ಕೂಡ ಅತಿ ಸೂಕ್ತವಾಗಿರುವಂಥದ್ದು. ನಿಮ್ಮ ಒಂದು ಬಿಸ್ನೆಸ್ ಹೇಳುವಂಥದ್ದು ಅಭಿವೃದ್ಧಿಯತ್ತ ಸಾಗ್ತದೆ. ಖಂಡಿತವಾಗಲೂ ಕೂಡ ಪ್ರಯತ್ನ ನಿಮ್ಮದಿರಲಿ, ಫಲ ಭಗವಂತ ಕೊಟ್ಟೇ ಕೊಡ್ತಾನೆ. ಹಾಗಂತ ನೀವು ಮಾಡುವಂಥ ಯಾವುದೇ ಒಂದು ಪ್ಲ್ಯಾನ್ ಇರಲಿ, ಮೂರನೇ ವ್ಯಕ್ತಿಗಳ ಹತ್ರ ಮೊದಲೇ ಹೇಳೋಕ್ಕೆ ಹೋಗಬೇಡಿ. ಖಂಡಿತವಾಗಲೂ ಕೂಡ ಮೂರನೇ ವ್ಯಕ್ತಿಗಳ ಹತ್ರ ತಾವು ಹೇಳ್ಕೊಂಡ್ರೆ ಆಗಿದ್ದಲ್ಲಿ ನಿಮ್ಮ ಈ ಪ್ಲ್ಯಾನು ಅಲ್ಲೇ ಬಂದುಬಿಟ್ಟು ಫೇಲ್ಯೂರ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ನಿಮ್ಮ ಪ್ಲ್ಯಾನಿಂಗ್ ಏನಿದೆ ನಿಮ್ಮವರಿಗೆ ಬಿಟ್ಟು ಬೇರೆಯವರಿಗೆ ಯಾರ ಹತ್ರನೂ ಬಾಯಿ ಬಿಡಲಿಕ್ಕೆ ಹೋಗಬೇಡಿ. ಇನ್ನು ಮೇಷರಾಶಿಯರ ಒಂದು ಗೃಹಿಣಿಯರ ವಿಚಾರಕ್ಕೆ ಬಂದರೆ ಯಾರೆಲ್ಲ ಬಂದುಬಿಟ್ಟು ಮನೆಯಲ್ಲಿ ಕೂತ್ಕೊಂಡ್ಬಿಟ್ಟು ಕೆಲವೊಂದಿಷ್ಟು ಬಿಸ್ನೆಸ್ಗಳನ್ನು ಮಾಡ್ತಾರೆ, ಅದು ಬಂದುಬಿಟ್ಟು ವರ್ಕ್ ಫ್ರಮ್ ಹೋಮ್ ಇರ್ಬೋದು, ಆನ್ಲೈನಲ್ಲಿ ಮಾಡುವಂಥವ್ರು, ಸೀರೆ ಬಿಸ್ನೆಸ್ ಆಗಿರ್ಬೋದು, ಅಥವಾ ಕೆಲವೊಂದಿಷ್ಟು ಜನ ಮನೆಯಲ್ಲೇ ಕೂತ್ಕೊಂಡ್ಬಿಟ್ಟು ಒಂದು ಕ್ಯಾಟ್ರಿಂಗ್ ಸೇವೆಯನ್ನು, ಒಂದು ಸರ್ವಿಸನ್ನು ಮಾಡ್ತಾ ಇರುವಂಥವರಿಗೂ ಕೂಡ ಅತಿ ಸೂಕ್ತವಾಗಿರುವಂಥದ್ದು. ಪ್ರತಿಯೊಬ್ಬ ಮಹಿಳೆಗೂ ನಾನು ಹೇಳ್ತಾ ಇರುವಂಥದ್ದು, ನಿಮ್ಮ ಕೌಟುಂಬಿಕ ಜೀವನ ಕೂಡ ಚೆನ್ನಾಗಿರ್ತದೆ. ಇನ್ನೊಂದು ನೀವು ಮಾಡ್ತಿರುವಂಥ ಒಂದು ವ್ಯಾಪಾರ ಮತ್ತು ವಹಿವಾಟುಗಳು ಕೂಡ ಒಂದು ಅಭಿವೃದ್ಧಿಯತ್ತ ಆಗ್ತದೆ. ನಿಮ್ಮ ಮಕ್ಕಳು, ನಿಮ್ಮ ಮರಿ ಮಕ್ಕಳು ಎಲ್ಲರೂ ಕೂಡ ಸುಖವಾಗಿರುವಂಥ ಸಮಯ ಅಂತಂದರೆ ಈ ಗುರು ಪರಿವರ್ತನೆ ನಂತರ. ನಿನ್ನೆ ಏನಾಯಿತು, ಈ ಗುರು ಪರಿವರ್ತನೆ ನಿನ್ನೆಯಿಂದ ಅತಿ ಉತ್ತಮವಾಗಿದೆ. ಹಾಗಾಗಿ ಗುರು ಎಲ್ಲಿ ಸುಖ ಸ್ಥಾನದಲ್ಲಿರ್ತಾನೋ ನೀವು ಕೂಡ ಅದೇ ರೀತಿಯಾದಂಥ ಒಂದು ಸುಖ ಸ್ಥಾನದಲ್ಲಿರ್ತೀರಿ. ಆಮೇಲೆ ಮನೆ ಮಠ ಅಂತಂದಮೇಲೆ ಅದು ಕಿರಿಕಿರಿ ಅದೆಲ್ಲ ಇದ್ದೇ ಇರ್ತದೆ, ಸಣ್ಣ ಪುಟ್ಟ ಜಗಳಗಳು ಅದೆಲ್ಲ ಇರ್ತದೆ ಮನೆಯಲ್ಲಿ. ಅದೆಲ್ಲ ತಾವು ಸುಧಾರಿಸ್ಕೊಂಡು ಗಂಡ ಹೆಂಡತಿಯರು ಅಥವಾ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಂದಿರು ಎಲ್ಲರೂ ಚೆನ್ನಾಗಿ ನಿಮ್ಮ ಭವಿಷ್ಯದ ಕಡೆಗೆ ನೀವು ಗಮನ ಕೊಡಬೇಕು. ಇಲ್ಲ ಸಲ್ಲದ ಒಂದು ವಿಷಯಕ್ಕೆ ಚಿಂತೆ ಮಾಡ್ಕೊಳ್ಳೋಕೆ ಹೋಗಬೇಡಿ, ಒಳ್ಳೊಳ್ಳೆಯ ವಿಷಯಕ್ಕೆ ಚಿಂತನೆ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು.